ಹೋದ ತಿಂಗಳು ಮಾನ್ಯ ಪ್ರಧಾನಮಂತ್ರಿಗಳು ಸ್ವಾತಂತ್ರ್ಯ ದಿನಾಚರಣೆಯಂದು ಕೆಂಪುಕೋಟೆಯಿಂದ ದೇಶದ ಜನಕ್ಕೆ ಜಿಎಸ್ಟಿಯಲ್ಲಿ ಬಹಳ ಆಮೂಲಾಗ್ರವಾದಂತಹ ಪರಿವರ್ತನೆಯನ್ನು ತರ್ತೇವೆ. ಬಡವರಿಗೆ, ಶ್ರೀಸಾಮಾನ್ಯರಿಗೆ, ರೈತರಿಗೆ, ಚಿಕ್ಕ ಚಿಕ್ಕ ಉದ್ಯಮಗಳನ್ನು ಮಾಡ್ತಾ ಇರುವಂತಹ ಸ್ವಯಂ ಉದ್ಯೋಗಿಗಳಿಗೆ, ಎಂಎಸ್ಎಂಇಗಳಿಗೆ ಮತ್ತು ವಿಶೇಷವಾಗಿ ದೇಶದ ಯುವಕರಿಗೆ ಸಹಾಯ ಆಗುವಂತಹ ದೃಷ್ಟಿಯಿಂದ ಜಿಎಸ್ಟಿಯಲ್ಲಿ ಬಹಳ ದೊಡ್ಡ ಪರಿವರ್ತನೆಯನ್ನು ತರ್ತೀವಿ ಎನ್ನುವಂತಹ ಭರವಸೆಯನ್ನು ನೀಡಿದರು. ಮಾನ್ಯ ಪ್ರಧಾನಮಂತ್ರಿಗಳ ಆಶಯ ಮತ್ತು ಅವರ ವಿಷನ್ ಆಧಾರದಲ್ಲಿ ನಿನ್ನೆಯ ಜಿಎಸ್ಟಿ ಸಭೆಯಲ್ಲಿ ಕೇಂದ್ರ ವಿತ್ತ ಸಚಿವರ ನೇತೃತ್ವದಲ್ಲಿ ದೇಶದ ಎಲ್ಲ ರಾಜ್ಯಗಳ ಸಹಭಾಗಿತ್ವದ ಜೊತೆಗೆ ಸರ್ವಾನುಮತದಿಂದ ಜಿಎಸ್ಟಿ ರೇಟ್ಸ್ಗೆ ಬಹಳ ದೊಡ್ಡದಾಗಿರುವಂತಹ ರಿಫಾರ್ಮ್ಸ್ ನಿನ್ನೆ ಆಗಿದೆ. ಪ್ರಮುಖವಾಗಿ ಈ ರಿಫಾರ್ಮ್ನ ಉದ್ದೇಶ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್. ಮಾನ್ಯ ಪ್ರಧಾನಮಂತ್ರಿಗಳು ಪದೇ ಪದೇ ಹೇಳ್ತಾ ಇರ್ತಾರೆ, ವ್ಯಾಪಾರ ವಹಿವಾಟು ಮಾಡುವಂತವರಿಗೆ ಸಹಾಯ ಆಗಬೇಕು, ಸುಲಭ ಆಗಬೇಕು, ಕಂಪ್ಲೈನ್ಸ್ಗಳು ಈಸಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಬಹಳ ದೊಡ್ಡ ಪರಿವರ್ತನೆಗಳು ತಂದಿದೆ. ಸೊ ಇನ್ವರ್ಟೆಡ್ ಟ್ಯಾಕ್ಸ್ ಸ್ಟ್ರಕ್ಚರ್ ಏನಿತ್ತು ಅದರಲ್ಲಿ ಬದಲಾವಣೆ ಆಗಿದೆ. ಕಂಪ್ಲೈನ್ಸ್ ನಲ್ಲಿ ಏನು ಸಮಸ್ಯೆಗಳಿತ್ತು, ಯಾವ ರಿಪಿಟೇಷನ್ಸ್ಗಳಿತ್ತು ಅದನ್ನ ಇದರಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಕಡಿಮೆ ಮಾಡಲಾಗಿದೆ. ಇದರಿಂದ ತುಂಬಾ ದೊಡ್ಡ ಸಹಾಯ ಯಾರಿಗಾಗತ್ತೆ ಅಂತಂದ್ರೆ ಚಿಕ್ಕ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳನ್ನ ಮಾಡ್ತಾ ಇರುವಂತಹ ಎಂಎಸ್ಎಂಇ ಸ್ಟ್ರಕ್ಚರ್ ನಲ್ಲಿರುವಂತಹ ಕಂಪನಿಗಳಿಗೆ, ಫ್ಯಾಕ್ಟರಿಗಳಿಗೆ ಬಹಳ ದೊಡ್ಡ ಮಟ್ಟದ ಒಂದು ಸಹಾಯ ಆಗುತ್ತೆ. ದೇಶದ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿರುವಂತದ್ದು ನಮ್ಮ ಎಂಎಸ್ಎಂಇ ಸೆಕ್ಟರ್. ನಮ್ಮ ಬೆಂಗಳೂರದೇ ಉದಾಹರಣೆ ನೀವು ತಗೊಂಡ್ರೆ ನಮ್ಮ ರಾಜಾಜಿನಗರ್ ಇಂಡಸ್ಟ್ರಿಯಲ್ ಏರಿಯಾ ಇರಬಹುದು, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇರಬಹುದು, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಇರಬಹುದು, ನಮ್ಮ ಕನಕಪುರ ರೋಡ್ ನಲ್ಲಿ ಬಂದ್ರೆ ಅಲ್ಲಿನ ಕೆಲಸ ಆಗಬಹುದು. ನೂರಾರು ಎಂಎಸ್ಎಂಇಗಳು ಲಕ್ಷಾಂತರ ಜನರನ್ನ ಬರೀ ಬೆಂಗಳೂರಿನಲ್ಲೇನೆ ಉದ್ಯೋಗ ಅವಕಾಶ ನೀಡಿದೆ. ದೇಶದಾದ್ಯಂತ ಸುಮಾರು 12 ಕೋಟಿಗೂ ಹೆಚ್ಚು ಜನ ಎಂಎಸ್ಎಂಇ ಸೆಕ್ಟರ್ ನಲ್ಲಿ ನೇರವಾಗಿ ಕೆಲಸ ಮಾಡ್ತಾರೆ. ಇವರೆಲ್ಲರಿಗೂ ಕೂಡ ಈ ಜಿಎಸ್ಟಿಯಲ್ಲಿ ಆಗಿರುವಂತಹ ಕಂಪ್ಲೈನ್ಸ್ ನಲ್ಲಿ ಆಗಿರುವಂತಹ ಸಹಾಯದಿಂದ ಬಹಳ ದೊಡ್ಡ ಪರಿವರ್ತನೆ ಆಗುವಂತದ್ದಿದೆ. ಇನ್ನು ಎರಡನೇದು, ಜಿಎಸ್ಟಿ ಜಾರಿಗೆ ಬಂದ ನಂತರದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ದೇಶದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಜಾಸ್ತಿ ಆಗಿದೆ. 2017ರಲ್ಲಿ 65 ಲಕ್ಷ ಇದ್ದಂತಹ ಜಿಎಸ್ಟಿ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸ್ ಈ ವರ್ಷ ಸುಮಾರು 2.25 ಕೋಟಿಗೆ ಏರಿಕೆಯಾಗಿದೆ. ಪ್ರತಿ ವರ್ಷ ಸರಾಸರಿ 18% ವರ್ಷಾನುವರ್ಷ ಜಿಎಸ್ಟಿಯ ಗ್ರೋತ್ ಆಗಿದೆ. ಇದರಿಂದ ದೇಶದ ಆರ್ಥಿಕತೆಯ ಫಾರ್ಮಲೈಸೇಷನ್ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ದೇಶದ ಸರ್ಕಾರಕ್ಕೆ ಸಂಪನ್ಮೂಲಗಳ ಕ್ರೋಢೀಕರಣವೂ ಕೂಡ ದೊಡ್ಡದಾಗಿದೆ. ಈ ಜಿಎಸ್ಟಿ ತಗೊಂಡು ಬರೋದ್ರಿಂದಾಗಿ ಜನಸಾಮಾನ್ಯರಿಗೆ ಏನು ಉಪಯೋಗ ಆಯಿತೋ ಅದ್ರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹಿಂದೆ ಎಷ್ಟು ಹಣ ಅಭಿವೃದ್ಧಿ ಕೆಲಸಕ್ಕೆ ಬರ್ತಾ ಇತ್ತೋ ಅದಕ್ಕಿಂತ 4-5ರಷ್ಟು ಹೆಚ್ಚು ಹಣ ಇವತ್ತು ಸಂಗ್ರಹ ಆಗ್ತಾ ಇದೆ. ಅದರ ಜೊತೆಗೆ ಈ ಜಿಎಸ್ಟಿ ರಿಫಾರ್ಮ್ ನಲ್ಲಿ ಸ್ಪೆಸಿಫಿಕ್ ಆಗಿ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಟುಕೊಂಡು ಶಾಲಾ ಮಕ್ಕಳು ಬಳಸುವಂತಹ ಸಾಕಷ್ಟು ಸಾಮಗ್ರಿಗಳು, ಪೆನ್ನು, ಪೆನ್ಸಿಲ್ ಇಂದ ಹಿಡಿದು ಅವರು ಶಾಲೆಗೆ ಬಳಸುವಂತಹ ಜಾಮೆಟ್ರಿ ಬಾಕ್ಸ್ಗಳು, ಮ್ಯಾಪ್ಗಳು, ಗ್ಲೋಬ್ಗಳು, ನೋಟ್ಬುಕ್ಗಳು, ಇರೇಸರ್ಗಳು, ಪುಸ್ತಕಗಳು, ಈ ಎಲ್ಲಾ ಒಂದು ಎಜುಕೇಶನಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಗೂಡ್ಸ್ಗಳ ಮೇಲೆ ಜಿಎಸ್ಟಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಅದನ್ನ 0%ಗೆ ಇವತ್ತು ಜಿಎಸ್ಟಿಯನ್ನು ಇಳಿಸಿದೆ. ಇವತ್ತು ನಾನು ಪ್ರಧಾನಮಂತ್ರಿಗಳಿಗೆ, ವಿಶೇಷವಾಗಿ ಮಧ್ಯಮ ವರ್ಗದ ಕುಟುಂಬದ ಜನರಿಂದ, ವಿಶೇಷವಾಗಿ ತಂದೆ ತಾಯಿಗಳಿಂದ ನಾನು ಅವರಿಗೆ